ಇತಿಹಾಸ ಪ್ರಸಿದ್ಧ ಹೊಳೆ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ಶಿವರಾತ್ರಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಿದ ಭಕ್ತಾದಿಗಳು. ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಹೊಳೆಯ ರೂಪದಲ್ಲಿ ಹರಿದು ಬಂದ ಭಕ್ತಾದಿಗಳು ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬರುತ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಭಕ್ತಾದಿಗಳು. ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಕಲ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರಿಗಳು. ದೇವರ ದರ್ಶನ ಪಡೆದ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ, ಮಜ್ಜಿಗೆ, ಪಾನಕ, ಹೆಸರುಬೇಳೆ ಸೇರಿದಂತೆ ಅನೇಕ ರೀತಿಯ ಪ್ರಸಾದ ವ್ಯವಸ್ಥೆಯನ್ನ ಸ್ವಯಂ ಪ್ರೇರಿತ ಭಕ್ತಾದಿಗಳೇ ತಯಾರು ಮಾಡಿ ಭಕ್ತಾದಿಗಳಿಗೆ ನೀಡಿದ್ದಾರೆ. ಕೊರಟಗೆರೆ ತಾಲೂಕಿನ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗದ್ಮೇನಹಳ್ಳಿ, ಸುಕ್ಕದಹಳ್ಳಿ ಗ್ರಾಮಗಳ ನಡುವೆ ಇರುವ ಇತಿಹಾಸ ಪ್ರಸಿದ್ಧ ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಅದ್ದೂರಿಯಾಗಿ ನಡೆದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದಂದು ನಡೆಯುತ್ತದೆ. ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತಾದಿಗಳು ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿಯ ವಿಶೇಷ ಹೂವುಗಳ ಅಲಂಕಾರಗೊಂಡಿರುವ ಶ್ರೀ ನಂಜುಂಡೇಶ್ವರ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳುತ್ತಾ ದರ್ಶನ ಪಡೆದು ಪುನೀತರಾದರು. ಇನ್ನು ಚಿನ್ನಹಳ್ಳಿ ಗ್ರಾಮದ ಜಗದೀಶ್ ಕುಟುಂಬದ ವತಿಯಿಂದ ಪ್ರತಿ ವರ್ಷವೂ ಬರುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಬೆಳಗ್ಗೆಯಿಂದ ಸಂಜೆಯವರೆಗೂ ನೆರವೇರಿಸುತ್ತಾ ಬಂದಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣನವರು ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಪರಮ ಭಕ್ತರು. ಪ್ರತಿ ವರ್ಷವೂ ಕುಟುಂಬ ಸಮೇತರಾಗಿ ಬಂದು ದೇವರ ದರ್ಶನ ಪಡೆಯುತ್ತಾರೆ. ಇಂದು ಕೂಡ ಅವರ ಧರ್ಮಪತ್ನಿ ಶ್ರೀ ಸ್ವಾಮಿಯ ದರ್ಶನ ಪಡೆದು ಹೋಗಿದ್ದಾರೆ. ಹಾಗೆಯೇ ಅನೇಕ ರಾಜಕೀಯ ವ್ಯಕ್ತಿಗಳು, ಗಣ್ಯರು, ಪ್ರಮುಖರು, ಮುಖಂಡರು ಸೇರಿದಂತೆ ಕಡು ಬಡವನಿಂದ ಸಿರಿವಂತನವರೆಗೂ ಈ ಸ್ವಾಮಿಯ ಭಕ್ತಾದಿಗಳೇ ಇದ್ದಾರೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಹೇಳಿದ್ದಾರೆ. ಇನ್ನು ಇದೇ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಕೋಳಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅರ್ಚಕರು ಸೇರಿದಂತೆ ಸಹಸ್ರಾರು ಭಕ್ತಾದಿಗಳು ಇದ್ದರು. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ವಿಶೇಷವಾಗಿ ಶಿವರಾತ್ರಿ ಹಬ್ಬ ಸನಾತನ ಕಾಲದಿಂದ ಕೂಡ ನಡೆದು ಬಂದಿರತಕ್ಕಂಥದ್ದು. ಶಿವ ಮತ್ತು ಪಾರ್ವತಿಯರನ್ನು ಆರಾಧಿಸುವಂತಹ ಮತ್ತು ಭಕ್ತಿಯಿಂದ ಪೂಜೆ ಮಾಡತಕ್ಕಂಥ ಏನು ನಮ್ಮ ಮಾನವ ಕುಲಕ್ಕೆ ಶಿವನ ಅನುಗ್ರಹ ಇದ್ದು, ಶಿವನ ಅನುಗ್ರಹದಿಂದ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇಡೀ ನಾಡಿನ ಸಮಸ್ತ ಜನತೆಗೆ ಒಂದು ಶುಭವನ್ನು ಕೋರ್ತಕ್ಕಂಥ ದಿವಸವಾಗಿದೆ. ಹಾಗಾಗಿ ನಾನು ಕೂಡ ವಿ ಸಿದ್ಧಂಗಯ್ಯ, ನಿರ್ದೇಶಕರು, ತುಮಕೂರು ಹಾಲು ಒಕ್ಕೂಟ, ಕೊರಟಗೆರೆ ಕ್ಷೇತ್ರ, ಈ ವಿಭಾಗದಿಂದ ನಾನು ಕೂಡ ನಾಡಿನ ಸಮಸ್ತ ಜನತೆಗೆ ಶುಭವನ್ನು ಕೋರ್ತಾ, ವಿಶೇಷವಾಗಿ ಹೊಳೆ ನಂಜುಂಡೇಶ್ವರ ದೇವಸ್ಥಾನ ಸುಪ್ರಸಿದ್ಧವಾದಂತಹ ಬಹಳ ಪುರಾತನವಾದಂತಹ ಕಾಲದಿಂದ ನಡೆದು ಬಂದಿರತಕ್ಕಂಥದ್ದು. ಹಾಗೂ ಏನು ಸುತ್ತಮುತ್ತಲಿರ್ತಕ್ಕಂಥ ಬೆಂಗಳೂರು ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಹೀಗೆ ಇನ್ನೂ ಅನೇಕ ಚಿತ್ರದುರ್ಗ ಈ ಭಾಗಗಳಿಂದ ಜನಗಳು ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ತನ್ನ ಭಕ್ತಿ ಸಮರ್ಪಣೆ ಮಾಡ್ತಕ್ಕಂಥದ್ದು ದಿವಸವಾಗಿದೆ. ಹಾಗಾಗಿ ಇಲ್ಲಿ ಬಹುಶಃ ನಿನ್ನೆಯಿಂದಲೂ ಕೂಡ ಸಾವಿರಾರು ಜನ ಈ ಒಂದು ಕ್ಷೇತ್ರದಲ್ಲಿ ಜಮಾಯಿಸಿ ಶಿವನನ್ನು ಪೂಜಿಸಿ ಆರಾಧಿಸಿ ಶಿವನನ್ನು ಸ್ಮರಣೆ ಮಾಡೋದ್ರ ಮುಖಾಂತರವಾಗಿ ತನ್ನ ಏನು ಕುಟುಂಬಕ್ಕೆ ಅಥವಾ ತನ್ನ ಈ ನಾಡಿಗೆ ಏನು ಸಮಸ್ತವಾಗಿ ಒಂದು ಆರೋಗ್ಯವನ್ನು ಕೋರ್ತಕ್ಕಂಥ ದಿವಸವಾಗಿದೆ. ಹಾಗಾಗಿ ನಾವು ಕೂಡ ಬೆಳಗ್ಗೆ 5 ಗಂಟೆಯಿಂದಲೇ ಪೂಜೆ ಪ್ರಾರಂಭವಾಗಿದೆ. ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಇವತ್ತು ಭಾಗಿಯಾಗಿದ್ದು ವಿಶೇಷವಾದಂಥ ದಿವಸ ಅಂಥೇಳಿ, ಹಾಗೂ ಎಲ್ಲ ಈ ಒಂದು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಯುವಕರು ಹಾಗೂ ಈ ಒಂದು ನಮ್ಮ ಈಶ್ವರ ಹೊಳೆ ನಂಜುಂಡೇಶ್ವರ ಸೇವಾ ಸಮಿತಿಯ ಸಂಘದವರು ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಗಳು ಹಾಗೂ ನಮ್ಮ ಈ ಹೊಳೆ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಅನ್ನದಾನ ಸಂತರ್ಪಣೆ ಮಾಡ್ತಿರ್ತಕ್ಕಂಥ ಜಗದೀಶ್ ಮತ್ತು ಸಂಗಡಿಗರು ಮತ್ತು ನಮ್ಮ ದೇವಸ್ಥಾನದ ಅರ್ಚಕರಾದಂಥ ಟಿ.ಪಿ. ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಭಾಳ ಸಜ್ಜವಹಿಸಿ ಈ ಒಂದು ದಿವಸ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಿ ಆ ಶಿವನ ಒಂದು ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಭಾಳ ಸುಸೂತ್ರವಾಗಿ ನಡೀತಾ ಇದೆ. ಇಲ್ಲಿ ಎಲ್ಲ ಒಂದು ಪೊಲೀಸ್ ಇಲಾಖೆ ಮತ್ತು ಹಾಗೂ ನಮ್ಮ ಲೈನ್ಮ್ಯಾನ್ಸ್ ಅಂತ ಏನು ಕರಿತೀವಿ, KVಗೆ ಸಂಬಂಧಪಟ್ಟಂಥ ನೌಕರರು ಕೂಡ ಇಲ್ಲಿ ಸಜ್ಜೆ ವಹಿಸಿ ಕೆಲಸವನ್ನು ಮಾಡ್ತಾ
ಈ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ಮೆರುಗನ್ನು ತಂದು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದಿವಸ ನಾವು ಬಹುಶಃ ನಮ್ಮ ಏನು ಹಳ್ಳಿ ತುಮಕೂರು ಜಿಲ್ಲೆಯ ಕೊನೆಯ ಹಳ್ಳಿ ಆಗೋದು, ಕೊಡಗೇರಿ ತಾಲೂಕಿನ ಕೊನೆಯ ಹಳ್ಳಿ ಆಗಿದ್ದು, ಇಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಬೇಕಾದಷ್ಟು ಆಗಬೇಕಾಗಿದೆ. ಈ ರಸ್ತೆಗಳು ಮತ್ತು ಅವಾಗ ಇದು ಒಂದು ಸಣ್ಣ ಹಳ್ಳ ದೊಡ್ಡದೇ ಹಳ್ಳ ಹರಿತಾ ಇತ್ತು. ಆಮೇಲೆ ಈ ಹಳ್ಳ ಹರಿತಾ ಇದ್ದಾಗ ಹಳ್ಳ ದಾಟ್ಕೊಂಡು ನಾವು ಬರ್ತಾ ಇದ್ವಿ. ಬಂದು ಇಲ್ಲಿ ಆ ಸ್ವಾಮಿಯ ಸನ್ನಿಧಿನಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಇದನ್ನು ಎಲ್ಲರೂ ಸೇರಿಬಿಟ್ಟು ಒಂದು ದಿನ ಯಾಕೆ ಇದನ್ನು ಒಂದು ಇಂಪ್ರೂವ್ ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ಒಂದು ಎಲ್ಲ ಈ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಕೆಲವು ಅಧಿಕಾರಿಗಳು ಎಲ್ಲರ ಸಹಕಾರದಿಂದ ಮತ್ತು ಈ ಮಠದ ಪುರೋಹಿತರು ಅಥವಾ ಅವರ ಐನವರುಗಳ ಇದರ ಸಹಾಯದಿಂದ ಒಂದು ಕಮಿಟಿಯನ್ನು ಮಾಡಿದ್ದೀವಿ. ಆ ಕಮಿಟಿಯಿಂದ ಈ ದೇವಸ್ಥಾನ ಮಾಡಬೇಕು, ಆಮೇಲೆ ಈ ರೀತಿ ಉದ್ಧಾರ ಮಾಡಬೇಕು, ಈ ಥರ ಇದನ್ನು ಮಾಡಬೇಕು ಅಂದ್ಬಿಟ್ಟು ನಾವು ಇದನ್ನೆಲ್ಲ ಸೇರಿಕೊಂಡು ಇದನ್ನು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇದರ ಪುರಾಹಿತರ ತತ್ವದ ಪ್ರಕಾರ ಈ ಸ್ವಾಮಿಯ ಸನ್ನಿಧಿಗೆ ಬಂದರೆ ಕೆಲವು ಗಂಟಲು ನೋವು, ಆಮೇಲೆ ಈ ಕಿವಿ ಸೋರೋದು, ಮೂಗು ಸೋರೋದು, ಇದು ಎಲ್ಲ ಸ್ವಲ್ಪ ಇದು ಕಾಯಿಲೆಗಳು ನಿರ್ವಹಣೆ ಆಗುತ್ತೆ ಅಂದ್ಬಿಟ್ಟು ಪದ್ಧತಿ ಇತ್ತು. ಅದೇ ರೀತಿ ನಡೀತಾ ಇತ್ತು. ಆಮೇಲೆ ಇದನ್ನು ಸುಮಾರು ಒಂದು 15-20 ವರ್ಷಗಳ ಹಿಂದೆ ನಾವೆಲ್ಲ ಸೇರಿಬಿಟ್ಟು ಇದನ್ನು ಕಲ್ಲನ್ನು ಮಾಡಿ ಕಲ್ಲಿನ ದೇವಸ್ಥಾನ ಮಾಡಬೇಕು ಅಂತ, ಬರೀ ಮಣ್ಣಿನ ಗೋಡೆ ದೇವಸ್ಥಾನ ಇತ್ತು. ಪ್ರತಿ ಕಾರ್ತಿಕ ಮತ್ತು ಶಿವರಾತ್ರಿಗಳಲ್ಲಿ ಆ ಮಣ್ಣು ಮೆತ್ತುವುದು ಮತ್ತು ಸುಣ್ಣ ಹೊಡೆಯೋದು ಈ ಅಕ್ಕಪಕ್ಕದ ಹಳ್ಳಿ ಜನಗಳು ಸೇರಿಬಿಟ್ಟು ಮಾಡ್ತಾಯಿದ್ರು. ಇದನ್ನು ಏನಾದರೂ ಮಾಡಿ ಇಂಥ ಕಾಲ ಬಂದರೂ ನಾವು ಹೀಗೆ ಇಟ್ಕೊಳ್ಬೇಕಾ ಈ ದೇವಸ್ಥಾನನ, ನಾವಿಷ್ಟು ಮುಂದುವರೆದಿದೆ ಪ್ರಪಂಚ, ಇದು ನಮ್ಮ ಏರಿಯಾ ಎಲ್ಲ ಮುಂದುವರೆದಾಗ ಅಂದ್ಬಿಟ್ಟು ಎಲ್ಲ ನಾವು ತೀರ್ಮಾನ ಮಾಡಿ ಆವಾಗ ಒಂದು ದೇವಸ್ಥಾನ ಕಟ್ಟೋಕ್ಕೆ ಶುರು ಮಾಡಿದ್ವಿ. ನಮಗೆ ಈ ದೇವಸ್ಥಾನಕ್ಕೆ ಕಾರ್ಯಕರ್ತರು ಒಬ್ಬ ಮಹಾಲಿಂಗಪ್ಪ ಅಂತ ಒಬ್ಬ ಶಿಲ್ಪಿ ಸಿಕ್ಕಿರು. ಅವರು ಸಹಕಾರದಿಂದ ನಾವು ಈ ಸಹಕಾರ ತಗೊಂಡು ಎಲ್ಲ ಮಾಡಿ, ಆವಾಗ ಯಾವ ಮಿಷನರಿ ಇರಲಿಲ್ಲ. ಈ ದೇವಸ್ಥಾನ ಕಟ್ಟುವಾಗ ಬರೀ ಕೆತ್ತನೆ ಮಾಡಬೇಕಾಗಿತ್ತು. ಎಲ್ಲ ಪ್ರತಿ 3 ವರ್ಷ ಅವರು ಸತತವಾಗಿ ಇಲ್ಲೇ ಇದ್ಕೊಂಡು ಕೆತ್ತನೆ ಮಾಡಿ ಈ ಸುಂದರವಾದ ಒಂದು ದೇವಸ್ಥಾನವನ್ನು ಕಟ್ಟಿಕೊಟ್ರು. ಆಮೇಲೆ ಈ ಹಳ್ಳಕ್ಕೆ ಒಂದು ಬ್ರಿಡ್ಜನ್ನು ನಮ್ಮ ಹಿಂದೆ ಇದ್ದ ಒಂದು ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗಲ್ಲಿ ಒಬ್ಬ ಇಂಜಿನಿಯರ್ ಇದ್ದರು, ಈ ದೇವಸ್ಥಾನದ ಭಕ್ತರವರು, ಶ್ರೀಮಾನ್ ಜಯಪ್ರಕಾಶ್ ಸಾಹೇಬರು ಅಂದ್ಬಿಟ್ಟು ಅವರು ಇದೇ ಏರಿಯಾದವರು. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಟೆಕ್ನಿಕಲ್ ಅಡ್ವೈಸರ್ ಆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲೂ ಸಹ ಇದನ್ನು ಕಟ್ತಾ ಇದ್ವಿ. ಇದನ್ನು ಕಟ್ಟಿ ಎಲ್ಲ ಅದಾದಮೇಲೆ ನಾವು 3 ಜನ ಸ್ವಾಮಿಗಳು ಸಿದ್ಧಲಿಂಗೇಶ್ವರ ಶ್ರೀ ಒಳಲಿಂಗೇಶ್ವರ ಪಾದ ನಮಗೆ ಸುತ್ತ ಇದು ಈ ಕ್ಷೇತ್ರ 1922-23 ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ಶಿವ ದೇವಾಲಯ. ಇದು ನಮ್ಮ ಮುತ್ತಾತರಾದಂಥ ಪುಟ್ರುದ್ರಾರಾದರೂ ಪ್ರತಿಷ್ಠಾಪನೆ ಮಾಡೋರು. ಹಿಂದೆ ಅವರು ಕಾಶಿಯಾತ್ರೆ ಮಾಡಿ ಸುಮಾರು 18 ಸಲ ಕಾಶಿಯಾತ್ರೆ ಮಾಡಿ ಅವರ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇರ್ತಾರೆ, ಅವರಿಬ್ಬರು ಅಂಗವಿಕಲರಾಗಿರ್ತಾರೆ. ಒಬ್ಬರು ಬೋನ್ ಬ್ಯಾಂಕ್ನಲ್ಲಿ, ಒಬ್ಬರು ಕುಂಟುಕಾಲಿರುತ್ತೆ. ಸಂಸಾರದಲ್ಲಿ ಬಡತನ, ಹಾಗಾಗಿ ಬೇಜಾರಾಗಿ ಸಂಸಾರ ಬೇಡ ಅಂತ ಮಕ್ಕಳನ್ನ ಬಿಟ್ಟು ಕಾಶಿಯಾತ್ರೆ ಮಾಡುತ್ತಾ ಇರ್ತಾರೆ. ಕಾಶಿಯಾತ್ರೆ ಮಾಡ್ಬೇಕಾದ್ರೆ ಅವ್ರಿಗೊಬ್ಬರು ಗುರುಗಳು ದರ್ಶನ ಕೊಟ್ಟು ವಿಚಾರ ಕೇಳಿದಾಗ ನಾನು ಕಷ್ಟ ಎಲ್ಲ ಹೇಳ್ಕೊತಾರೆ. ಆ ಕಷ್ಟ ಎಲ್ಲ ಹೇಳ್ಕೊಂಡ್ಮೇಲೆ, ಇಲ್ಲಪ್ಪ ನಿನ್ನ ದೈವ ಸಂಪೂತ, ನಿನ್ನ ಶಕ್ತಿ ಇದೆ, ನೀನು ಕಡೆ ಕಾಶಿ ಆಗುತ್ತೆ, ನಾನು ಕಾಶಿಯಿಂದ ಬರ್ತಾ ಇದ್ದೀನಿ, ಒಂದು ಲಿಂಗು ಕೊಡ್ತೀನಿ, ತಗೊಂಡೋಗಿ ಇದನ್ನು ನೀನಿರೋ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡು. ನೀನಿರೋ ಜಾಗದಲ್ಲಿ ಪೂರ್ವಾಭಿಮುಖವಾಗಿ ಒಂದು ಮಳೆ ಹರಿತಾ ಇದೆ, ಅದು ಗರುಡಾಚಲ ನದಿ ಅಂತ ಇದೆ, ಅದರ ಬಲಭಾಗದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡು, ನೀನು ನುಡಿದಂತೆ ನಡೆಯುತ್ತೆ. ಇಲ್ಲಿ ಬರಭಕ್ತಾದಿಗಳಿಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಭಸ್ಮನೆ ದಿವ್ಯೌಷಧ ಆಗುತ್ತೆ ಅಂತೇಳಿ ಒಂದು ವಾಗ್ದಾನ ಮಾಡಿಕೊಂಡು ಅವ್ರಿಗೆ ಕಳಿಸ್ತಾರೆ. ಆದರೆ ಅದರಲ್ಲಿ ಕೆಲವು ವಿಚಾರಗಳನ್ನ ಜನಗಳಿಗೆ ತಿಳಿಸ್ಬೇಕು, ಕೆಲವು ವಿಚಾರಗಳನ್ನ ತಿಳಿಸ್ಬಾರ್ದು ಅನ್ನೋ ಒಂದು ವಾಗ್ದಾನ ಆಗಿರುತ್ತೆ ಅವರಿಬ್ಬರಲ್ಲಿ. ಅದರಂತೆ ವಾಪಸ್ ಬಂದು ಇಲ್ಲಿ ಇದೇ ಊರಲ್ಲಿ ಇದ್ಕೊಂಡು ಈ ಹೊಳೆಯಲ್ಲಿ ಪಕ್ಕ ಇದೆ, ದೇವಸ್ಥಾನ ಪಕ್ಕನೇ ಹೊಳೆ. ಆ ಹೊಳೆಯಲ್ಲಿ ಸತತವಾಗಿ 6 ತಿಂಗಳು ಅವ್ರು ಹುಡುಕಿದ ಮೇಲೆ ಅವ್ರಿಗೆ ಒಂದೊಂದು ಜಾಗ ಗೋಚರ. ಅಂದರೆ ಸಪ್ತಮಾತೃಕೆಯರು, ಸಪ್ತಮ ಋಷಿಗಳು, ಒಂದು ಗುಪ್ತ ಸಂಗಮ ಅಂತೇಳಿ 3 ಗೋಚರ ಆದಮೇಲೆ ಬಲಭಾಗದಲ್ಲಿ ಮಾಡಬೇಕು ಅನ್ನೋದೊಂದು ಪ್ರೇರಣೆ ಆಗುತ್ತೆ. ಹಾಗಾಗಿ ಇದು ರೈತರ ಜಮೀನಾಗಿರುತ್ತೆ ಅವತ್ತಿನ ಕಾಲದಲ್ಲಿ. ಆ ರೈತರು ಕೇಳಿದಾಗ ಅವರು ಏನೇ ಆಗಿ ಕಾಡಲ್ಲಿ ದೇವಸ್ಥಾನ ಮಾಡ್ತೀಯಾ, ನಿಮಗೆಲ್ಲ ಗೊತ್ತಿಲ್ಲ, ಹೋಗುವಾಗ ಏನು ಬೇಡ ಅಂತ ಹೇಳಿ ಕಳಿಸ್ತಾರೆ. ಆಯ್ತಪ್ಪ ಭಗವಂತ ಇಟ್ಟಂಗೆ ಅಲ್ಲಿಂದ ವಾಪಸ್ ಬಂದಾಗ ಒಂದೇ ವಾರಕ್ಕೆ ರೈತ ಹೋಗಿ, ಸ್ವಾಮಿ ನನ್ನ ಕನಸಲ್ಲಿ ಬಂದು ಹೇಳ್ದಂಗೆ ಆಯಿತು, ನಾನು ನಿಮಗೆ ಜಮೀನು ನಿಮಗೆ ದಾನ ಕೊಟ್ಟು ಪ್ರಯಾಣ ಮಾಡಿಕೊಡ್ತೇನೆ,
ಬನ್ನಿ ಸ್ವಾಮಿ ದೇವಸ್ಥಾನ ಕಟ್ಟೋ ಅಂತೇಳಿ ಕಾಲು ಹಿಡ್ಕೊಂಡು ಕರ್ಕೊಂಬಂದು ದೇವಸ್ಥಾನ ಕಟ್ಟೋದಕ್ಕೆ ಇದು ಮಾಡ್ತಾರೆ. ಅವತ್ತಿನ ಈಗ 102 ವರ್ಷ ಹಿಂದೆಯೇ ಈ ಜಮೀನನ್ನು ಅವರಿಗೆ ಕ್ರಯ ಮಾಡಿಕೊಟ್ಟಿರ್ತಾರೆ. ಅದರಂತೆ ಅವರು ಅವಾಗ ಸಹಕಾರ ಕೊಟ್ಟು ದೇವಸ್ಥಾನ ಕಟ್ಟೋದಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಆಗ ಅವರು 22-23 ಇಸ್ವಿಯಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಶ್ರೀ ಒಳನಂಜುಂಡೇಶ್ವರ ಅಂತ ಹೆಸರಿಡ್ತಾರೆ. ಇಲ್ಲಿ ಭಕ್ತಾದಿಗಳಿಗೆ ಹಿಂದೆಯೇ ದಾಸೋಹ ರಥೋತ್ಸವ ಎಲ್ಲ ನಡೀತಾ ಇತ್ತು. ತದನಂತರ ಅವರ ಒಬ್ಬರ ಮಗನನ್ನು ಪಟ್ಟ ಕಟ್ಟಿ ಸ್ವಾಮೀಜಿ ಮಾಡಿ ಮಠ ಮಾಡಿ ಇಲ್ಲಿ ದಾಸೋಹ ರಥೋತ್ಸವ ನಡೆಸ್ಕೊಂಡು ಬರ್ತಿದ್ರು. ಕಾಲಾನಂತರ ನಡೀಲಿಕ್ಕೆ ಎಲ್ಲ ಬಿಟ್ಟಿದ್ರು. ತದನಂತರ ಅವರ ಶಿವೈಕ್ಯರ ಆದಮೇಲೆ ಅವ್ರ ಚಿಕ್ಕ ಮಗ ವಿಶ್ವನಾಥ ದೇವರು ಅಂತೇಳಿ, ದೊಡ್ಡ ಮಗ ವೀರಪ್ಪ ದೇವರು ಅಂತೇಳಿ ನಡೆಸ್ಕೊಂಡು ಬರ್ತಿದ್ರು. ಅಣ್ಣ ತಮ್ಮಂದಿರು ನಡೆಸ್ಕೊಂಡು ಬರ್ತಾಯಿದ್ರು. ಸ್ವಾಮೀಜಿ ಆಗಿರೋ ವಿಶ್ವನಾಥ ದೇವರು ಪೂರ್ತಿ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾಯಿದ್ರು. ಅವಾಗ ಭಕ್ತಾದಿಗಳು ಸಾಧಾರಣ ಇದ್ದರು. ದಿನೇ ದಿನೇ ಸೋಮವಾರ ಬರ್ತಾಯಿದ್ರು, ಪ್ರತಿ ಸೋಮವಾರ ಭಕ್ತಾದಿಗಳು ಬರ್ತಾಯಿದ್ರು. ಇತ್ತೀಚೆಗೆ ಹಬ್ಬ ಹರಿದಿನಗಳಲ್ಲಿ ಶಿವರಾತ್ರಿ, ಕಾರ್ತಿಕ ಮಾಸದಲ್ಲಿ ಭಕ್ತಾದಿಗಳಿಗೆ ಬರ್ತಾ ಇದ್ದಾರೆ. ಅದರಂತೆ ಭಕ್ತಾದಿಗಳು ಅವ್ರ ಅರ್ಕೆ ಏನಪ್ಪ ಅಂದರೆ ಕಿವಿ ಸೋರೋದು, ಕಿವಿ ನೋವು, ಗಂಟು, ಕಾಲುಗಳು ತೊಂದರೆ, ಕೈ ತೊಂದರೆ, ಶರೀರದ ಅಂಗಾಂಗದಲ್ಲಿ ಯಾವ ವಾತಾವರಣ ನೋಡಿ ಭಾಳ ಖುಷಿ ಆಗ್ತಿದೆ. ಎಲ್ಲ ಭಕ್ತಾದಿಗಳು ನಮ್ಮ ಒಳನಂಜುಂಡೇಶ್ವರ ದೇವಸ್ಥಾನಕ್ಕೆ ಸೇರಿ ಎಲ್ಲರೂ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ತಾವೆಲ್ಲರೂ ಒಳ್ಳೆಯ ಸದ್ಬುದ್ಧಿಯಿಂದ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಹಾಗೆ ಇವತ್ತು ನನ್ನ ಪತಿಯವರಾದ ಸೋಮಣ್ಣವ್ರು ಬರಬೇಕಾಗಿತ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ನನಗೆ ಇಲ್ಲಿ ಬರೋಕ್ಕೆ ಅವಕಾಶ ಸಿಕ್ತು. ಈ ದೇವರ ದರ್ಶನ ಮಾಡಲಿಕ್ಕೆ ಮತ್ತು ತಮ್ಮೆಲ್ಲರನ್ನ ಒಂದು ಚೆನ್ನಾಗಿ ಮಾತಾಡಿಕೊಂಡು ಒಂದು ಖುಷಿಯಾಯಿತು ನನಗೆಲ್ಲರನ್ನೂ ಮಾತಾಡಿಸಿ. ಹೋದ ವರ್ಷ ಬಂದು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಮುಂಚೆ ಬಂದು ಇಲ್ಲಿ ದೇವ್ರನ್ನ ಆಶೀರ್ವಾದ ಕೇಳ್ಕೊಂಡೋಗಿರೋ ಆ ದೇವರ ಆಶೀರ್ವಾದ ಹಾಗೆ ನಿಮ್ಮೆಲ್ಲರ ಒಂದು ಭಕ್ತಾದಿಗಳ ಆಶೀರ್ವಾದದಿಂದ ಸೋಮಣ್ಣವರು ಜಯಬೇರಿ ಬಾರಿಸಿ MP ಆಗಿ ಹಾಗೆ ನಿಮ್ಮೆಲ್ಲರ ಒಂದು ಇದರಲ್ಲಿ ಒಂದು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಮೋದಿ ಅವರ ಗೌರ್ಮೆಂಟಲ್ಲಿ ಅವರು ಮಿನಿಸ್ಟರ್ ಆಗಿರೋದು ಭಾಳ ಒಂದು ಸಂತೋಷಕರವಾದ ವಿಷಯ. ನಮಗೆಲ್ಲ ಗೊತ್ತೇ ಇದೆ ಮೋದಿ ಅವರು ಇವತ್ತು ಯಾವ ರೀತಿ ಜನಪರ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲರಿಗೂ ಒಂದು ಕೃಷಿ ಇರ್ಬೋದು, ತಾಂತ್ರಿಕ ವರ್ಗದಲ್ಲಿರ್ಬೋದು, ಎಲ್ಲದರಲ್ಲೂ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರ ಒಂದು 45 ದಿವಸ ನಿಮ್ಗೆ ಗೊತ್ತಿದೆ. ಇವತ್ತಿಗೆ ಫೆಬ್ರವರಿ 26ಕ್ಕೆ ಮುಗೀತಿದೆ ಮಹಾಕುಂಭಮೇಳ. ಆ ಮೇಳದಲ್ಲಿ ಒಂದು 45ರಿಂದ 50 ಕೋಟಿ ಜನ ಭಾಗವಹಿಸಿದ್ದಾರೆ. ಆ ತ್ರಿವೇಣಿ ಸಂಗಮದಲ್ಲಿ ಮಿಂದು ಎಲ್ಲ ಪಾವನರಾಗಿದ್ದಾರೆ. ಯಾರೇನಾದರೂ ಹೇಳ್ಬೋದು, ಆದರೆ ತಾಯಿ ಜಮುನಾ, ಗಂಗಾ ಹಾಗೆ ಸರಸ್ವತಿ ಉಗಮ ಸ್ಥಾನದಲ್ಲಿ ಹೋಗಿ ಮಿಂದು ಬಂದಿರೋದು ಒಂದು ತುಂಬ ಅದೃಷ್ಟಕರವಾದ ಒಂದು ವಿಷಯ. ಹಾಗೆ ಎಲ್ಲರಿಗೂ ಒಂದು ಈ ಮಹಾಶಿವರಾತ್ರಿ ಹಬ್ಬದ ದಿನದಲ್ಲಿ ಎಲ್ಲರಿಗೂ ಒಳ್ಳೆಯ ಮನಸ್ಸು ಕೊಟ್ಟು ಪರಸ್ಪರ ಹೊಂದಾಣಿಕೆಯಿಂದ ಹೋಗ್ಲಿಕ್ಕೆ ಎಲ್ಲರಿಗೂ ಅನುವು ಮಾಡಿಕೊಡ್ಲಿ ಅಂತ ನಂಜುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಇಲ್ಲಿ ಬರಮಾಡಿಕೊಂಡು ಒಂದು ದೇವರ ಆಶೀರ್ವಾದ ತೊಗೊಳ್ಳಿಕ್ಕೆ ಅನುವು ಮಾಡಿಕೊಟ್ಟ ಈ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ